ಸರ್ಕಾರದಿಂದ ಹೊಸ ಒಂದು ನೋಟಿಫಿಕೇಷನ್ ಅನ್ನುವಂಥದ್ದು ಸರ್ಕಾರಿ ಅನುದಾನ ರಹಿತ ಪ್ರೌಢಶಾಲೆಗಳ ನೆಕ್ಸ್ಟ್ ಇಯರ್ ಟೈಮ್ ಟೇಬಲ್ ಅನ್ನುವಂಥದ್ದು ಹೇಗಿರಬೇಕು ಅನ್ನುವಂಥದ್ದು ಮತ್ತು ಶಾಲೆ ಅನ್ನುವಂಥದ್ದು ಯಾವಾಗ ಪ್ರಾರಂಭವಾಗುತ್ತೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅನ್ನುವಂಥದ್ದು, ಅದರಲ್ಲಿ 2 ಪಾಳಿಯಗಳಿರಬೇಕು. ಅದು ಬೆಳಗ್ಗೆ ಒಂದು ಟೈಮಿಂಗ್ಸು, ಮಧ್ಯಾಹ್ನ ಒಂದು ಟೈಮಿಂಗ್ಸು. ಅದು ಏನು, ಅದರಲ್ಲಿ ಏನೇನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂತಹ ಸುತ್ತೋಲೆ ಅನ್ನುವಂಥದ್ದಿದೆ ಅನ್ನುವಂತಹ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಇದ್ದೀನಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಇದೇ ರೀತಿಯಾದಂತಹ ಉತ್ತಮವಾದಂಥ ಮಾಹಿತಿಗಳನ್ನು ಎಲ್ಲ ಸ್ಟಡಿಗೆ ಸಂಬಂಧಪಟ್ಟಂಥ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ನಿಮಗೆ ನೀಡುವಂಥ ಒಂದು ಪ್ರಯತ್ನ ಅನ್ನುವಂಥದ್ದು ಮಾಡ್ತೀನಿ. ಸೊ ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಮುಂಚೆ ಅಥವಾ ಟೈಮ್ ಟೇಬಲ್ ಅನ್ನುವಂಥದ್ರ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ 15/5/2020 ಈ ಒಂದು ಸುತ್ತೋಲೆ ಅನ್ನುವಂಥದ್ದು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಬಂದಿದೆ. ಸೊ ಇದರಲ್ಲಿರ್ತಕ್ಕಂಥದ್ದು ಏನು ವಿಷಯ ಅಂತಕ್ಕಂಥದ್ದು ಸುಮಾರು 8 ಪೇಜ್ ಇದೆ ಇದು. ಸೊ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿಬಿಡ್ತೀನಿ ನಿಮಗೆ. ಮತ್ತು ಇದರ ಒಂದು ಮಾಹಿತಿಯನ್ನು ನೀವು ನೋಡಬೇಕು ಅಂತಂದರೆ ಸೊ ಖಂಡಿತವಾಗ್ಲೂ ಕೂಡ ಮೇಲೆ ಕಾಣ್ತಿರ್ತಕ್ಕಂಥ ಫೇಸ್ಬುಕ್ ಪೇಜ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಪೇಜಲ್ಲಿರ್ಬೋದು. ಸೊ ಅಲ್ಲಿ ಈ ಒಂದು ಮಾಹಿತಿಯನ್ನು ನಾನು ಶೇರ್ ಮಾಡಿರ್ತೀನಿ. ಸೊ ನೀವು ಅಲ್ಲಿಂದ ಕೂಡ ಇದನ್ನು ಪೂರ್ತಿಯಾಗಿ ನೋಡ್ಬೋದು, ಈ ಫೋಟೋನ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಕೋವಿಡ್-19 ಹಿನ್ನೆಲೆಯಲ್ಲಿ 2020-21ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಅನುಸರಿಸಬೇಕಾಗಿರ್ತಕ್ಕಂಥ ಕ್ರಮಗಳ ಬಗ್ಗೆ ಒಂದು ಮಾರ್ಗಸೂಚಿ ಅನ್ನುವಂಥದ್ದು ಇದು 15/5/2020 ಬಂದಿರತಕ್ಕಂಥ ಒಂದು ಟಿಪ್ಪಣಿಯಾಗಿದೆ. ಸೊ ಪ್ರತಿಯೊಂದು ಸ್ಕೂಲವರು ಕೂಡ ಇದನ್ನು ಅನುಸರಿಸಬೇಕಾಗತ್ತೆ. ಸೊ ರಾಜ್ಯದಲ್ಲಿ 2 ಪಾಳಿಯದಲ್ಲಿ ಸ್ಕೂಲ್ ಅನ್ನುವಂಥದ್ದು ನಡೆಯುತ್ತೆ. ಸಾಮಾನ್ಯವಾಗಿ 1ರಿಂದ 5ನೇ ತರಗತಿ ಅಥವಾ 1ರಿಂದ 7 ಅಥವಾ 1ರಿಂದ 8 ಅಥವಾ 1ರಿಂದ 10 ಅಥವಾ 8ರಿಂದ 10 ಅಥವಾ 8ರಿಂದ 12 ಹೀಗೆ ಸ್ಕೂಲ್ಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿರುತ್ತೆ. ಸೊ ಕೆಲವೊಂದು ಶಾಲೆಗಳಲ್ಲಿ ಅಂದರೆ ಪ್ರೈವೇಟ್ ಸ್ಕೂಲ್ಸಲ್ಲಿ LKGಯಿಂದ 12ನೇ ತರಗತಿವರೆಗೂ ಕೂಡ ಇರುವಂಥದ್ದನ್ನ ಕೂಡ ನಾವು ನೋಡ್ಬೋದು. ಇಲ್ಲಿ +1 +2 ಅಂತಂದರೆ ಫಸ್ಟ್ PUC ಸೆಕೆಂಡ್ PUC ಇನ್ಕ್ಲೂಡ್ ಎಲ್ಲ ಒಂದು ಶಾಲೆಗಳು ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೂಡ ಈ ಒಂದು ಕ್ರಮಗಳನ್ನು ಅನುಸರಿಸಬೇಕು. ಇಲ್ಲಿ ಸುಮಾರು ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದಾರೆ. ಅದರಲ್ಲಿ ನೀಡಿರ್ತಕ್ಕಂಥ ಬಹಳ ಮುಖ್ಯವಾದಂಥ ಮಾಹಿತಿ ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ಕೂಡ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಒಂದು ಬೆಂಚ್ಗೆ 3 ಜನ ಸ್ಟೂಡೆಂಟ್ಸನ್ನು ಕೂರಿಸ್ಬೇಕಾಗತ್ತೆ. ಸೊ ಬೆಳಗ್ಗೆ ಮತ್ತು ಮಧ್ಯಾಹ್ನ ಹೀಗೆ 2 ಪಾಳ್ಯದಲ್ಲಿ ಸ್ಕೂಲ್ ಅನ್ನುವಂಥದ್ದನ್ನ ನಡೆಸಬೇಕಾಗತ್ತೆ. ಸೊ ಅದರ ಟೈಮಿಂಗ್ಸ್ ಬಗ್ಗೆ ಹೇಳೋದಾದರೆ ನಿಮಗಿಲ್ಲಿ ನೋಡಿ. ಸೊ ಮೊದಲನೇ ಪಾಳ್ಯದಲ್ಲಿ ಬೆಳಗ್ಗೆ 7:50ಕ್ಕೆ ಸ್ಕೂಲ್ ಸ್ಟಾರ್ಟ್ ಆದರೆ 8 ಗಂಟೆವರೆಗೂ ಪ್ರಾರ್ಥನೆ ಇರುತ್ತೆ. ಮತ್ತು ಬೆಳಗ್ಗೆ 8ರಿಂದ 8:40 ಫಸ್ಟ್ ಪೀರಿಯಡ್, 8:40ರಿಂದ 9:20 ಸೆಕೆಂಡ್ ಪೀರಿಯಡ್, ಮತ್ತು 9:20ರಿಂದ 9:40 ಒಂದು ವಿರಾಮ ಇರುತ್ತೆ, ಒಂದು ಶಾರ್ಟ್ ಬ್ರೇಕ್ ಇರುತ್ತೆ. 9:40ರಿಂದ 10:20 ಮೂರನೇ ಅವಧಿ ಅಂದರೆ ಥರ್ಡ್ ಪೀರಿಯಡ್ ಅನ್ನುವಂಥದ್ದು. ಬೆಳಗ್ಗೆ 10:20ರಿಂದ 11 ಗಂಟೆವರೆಗೆ 4ನೇ ಅವಧಿ, 11ರಿಂದ 11:40 5ನೇ ಅವಧಿ ಅಂದರೆ ಫಿಫ್ತ್ ಪೀರಿಯಡ್. ಹಾಗೆ ಬೆಳಗ್ಗೆ 10:40ರಿಂದ 12:20 6ನೆಯ ಅವಧಿ ಅನ್ನುವಂಥದ್ದನ್ನು ಮಾಡಬೇಕಾಗತ್ತೆ. ಸೊ ಮಧ್ಯಾಹ್ನ ಅನ್ನುವಂಥದ್ದು ಸ್ಟಾರ್ಟ್ ಮಾಡಿದ್ರೆ ಸೊ 12:10ರಿಂದ 12:40 ಪ್ರಾರ್ಥನೆ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಮಧ್ಯಾಹ್ನ 12:30ರಿಂದ 1 ಗಂಟೆ 10 ನಿಮಿಷದವರೆಗೆ ಮೊದಲನೇ ಪೀರಿಯಡು, ಇದು ನಾನು ಸೆಕೆಂಡ್ ಪಾಳ್ಯದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ಮಧ್ಯಾಹ್ನ 1:10ರಿಂದ 1:50 ಸೆಕೆಂಡ್ ಪೀರಿಯಡ್, 2:20 ಊಟದ ವಿರಾಮ ಲಂಚ್ ಬ್ರೇಕ್ ಅನ್ನುವಂಥದ್ದು ಇರುತ್ತೆ. ಹಾಗೆ 2:20ರಿಂದ 3 ಥರ್ಡ್ ಪೀರಿಯಡ್ ಅನ್ನುವಂಥದ್ದು ಇರುತ್ತೆ. ಹಾಗೆ 3ರಿಂದ 3:40 ಫೋರ್ತ್ ಪೀರಿಯಡ್, 3:40ರಿಂದ 4:20 ಫಿಫ್ತ್ ಪೀರಿಯಡ್, 4:20ರಿಂದ 5 6ನೆಯ ಪೀರಿಯಡ್. ಸೊ ಟೋಟಲ್ ಒಂದು ತರಗತಿಗೆ 6 ಪೀರಿಯಡ್ಗಳನ್ನು ನಿಗದಿಪಡಿಸಿದ್ದಾರೆ. ಸೊ 2 ಪಾಳ್ಯದಲ್ಲಿ ಬೆಳಗ್ಗೆ 6 ಪೀರಿಯಡ್ ಇರುತ್ತೆ, ಮಧ್ಯಾಹ್ನ 6 ಪೀರಿಯಡ್ ಇರುತ್ತೆ. ಆದರೆ ಬೆಳಗ್ಗೆ ಮಾಡಿದಂಥವ್ರಿಗೆ ಮಧ್ಯಾಹ್ನ ಸ್ಕೂಲ್ ಅನ್ನುವಂಥದ್ದು ಇರೋದಿಲ್ಲ, ಹಾಗೆ ಮಧ್ಯಾಹ್ನ ಮಾಡಿದಂಥವ್ರಿಗೆ ಬೆಳಗ್ಗೆ ಸ್ಕೂಲ್ ಇರೋದಿಲ್ಲ. ಅದು ಅಲ್ಲಿನ ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಅದನ್ನು ಮ್ಯಾನೇಜ್ ಮಾಡ್ಕೊಳ್ಳುತ್ತೆ. ಸೊ ಪ್ರಸ್ತುತವಾದಂಥ ಒಂದು ವಾರಕ್ಕೆ ಹೇಳೋದಾದರೆ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಪ್ರಥಮ ಭಾಷೆ ತಲಾ 6 ಪೀರಿಯಡ್ ಅನ್ನುವಂಥದ್ದನ್ನ ನಿಗದಿಪಡಿಸಿದ್ರೆ ದ್ವಿತೀಯ ಭಾಷೆ ಹಾಗೂ ತೃತೀಯ ಭಾಷೆಗೆ 5, ದೈಹಿಕ ಶಿಕ್ಷಣ ವಿಷಯಕ್ಕೆ 4, ಚಿತ್ರಕಲೆ, ಸಂಗೀತ, ವೃತ್ತಿ ಶಿಕ್ಷಣ ಇಂಥದಕ್ಕೆ 3, ಹಾಗೆ ಗ್ರಂಥಾಲಯಕ್ಕೆ, ಗಣಕ ಶಿಕ್ಷಣ ಅಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಾಗೆ 2 ಪೀರಿಯಡ್, ಸಹಪಠ್ಯ ಚಟುವಟಿಕೆಗಳಿಗೆ 2 ತರಗತಿಗಳಿಗೆ ಒಟ್ಟು ಒಂದು ವಾರಕ್ಕೆ 45 ಪೀರಿಯಡ್ಗಳನ್ನು
ನಿಗದಿಪಡಿಸಲಾಗಿದೆ. ಮೇಲ್ಕಾಣಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ದೈಹಿಕ ಶಿಕ್ಷಣದಲ್ಲಿ 3 ತರಗತಿಗಳು, ಚಿತ್ರಕಲೆ, ಸಂಗೀತ, ವೃತ್ತಿ ಶಿಕ್ಷಣದಲ್ಲಿ 3 ಹಾಗೂ ಸಹಪಠ್ಯ ಚಟುವಟಿಕೆಗಳಲ್ಲಿ 2 ಹಾಗೂ ಗ್ರಂಥಾಲಯ ಶಿಕ್ಷಣದಲ್ಲಿ 1 ತರಗತಿಗಳನ್ನು ಕಡಿತಗೊಳಿಸ್ಬೋದು. ಅಂದರೆ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಬೋದು. ಒಂದು ವಾರಕ್ಕೆ 36 ಪೀರಿಯಡ್ಸ್ ಅನ್ನುವಂಥದ್ದು ಅಥವಾ ತರಗತಿಗಳು ಅನ್ನುವಂಥದ್ದನ್ನ ನಡೆಸ್ಕೊಳ್ಳೋದಂತೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ನೀಡಿದ್ದಾರೆ. ಸೊ ಒಂದು ವೇಳಾಪಟ್ಟಿಯನ್ನು ತಯಾರು ಮಾಡಬೇಕು. ಮತ್ತು ವೇಳಾಪಟ್ಟಿಯನ್ನು ಒಂದು ಉದಾಹರಣೆ ನೀಡೋದಾದರೆ ಸೊ ಈ ರೀತಿಯಾಗಿ ಕೆಳಕಂಡಂತಿದೆ. ಸೊ ಖಾಸಗಿ ಶಾಲೆಯ ಆಡಳಿತ ಮಂಡಳಿಯವರು ಸಾರಿಗೆ ವ್ಯವಸ್ಥೆಯನ್ನು ಒದಗಿಸುವಾಗ ವಿದ್ಯಾರ್ಥಿಗಳಲ್ಲಿ ವಾಹನದಲ್ಲಿ ಕರೆತರುವಾಗ ಸಾಮಾಜಿಕ ಅಂತರ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಸೊ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿದಿನ ಶಾಲಾ ಚಟುವಟಿಕೆ ಪ್ರಾರಂಭದಲ್ಲಿ ನಡೆಯುವ ಪ್ರಾರ್ಥನೆಯಲ್ಲಿ ವಿದ್ಯಾರ್ಥಿಗಳು ಕಂಪಲ್ಸರಿ ಮಾಸ್ಕನ್ನು ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು. ಇದು ಆಯಾ ಶಾಲಾ ಮುಖ್ಯಸ್ಥರೇ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಶೌಚಾಲಯ ಊಟದ ಸಂದರ್ಭದಲ್ಲಿ ಕೂಡ ಮಕ್ಕಳು ಸಾಬೂನಿನಿಂದ ಕೈ ತೊಳ್ಕೊಳ್ಬೇಕಾಗುತ್ತೆ. ಮತ್ತು ಶೌಚಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬೇಕಾಗಿರ್ತಕ್ಕಂತಹ ಒಂದು ಸ್ಯಾನಿಟೈಸರ್ ಇರ್ಬೋದು, ಒಂದು ಸೋಪ್ ಇರ್ಬೋದು, ಈ ಥರದ ಒಂದು ಅಂಶಗಳನ್ನು ಅಲ್ಲಿ ನೀವು ನೀಡಬೇಕಾಗುತ್ತೆ. ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಪ್ರಾರ್ಥನೆ ಸಂದರ್ಭ, ಸಾರಿಗೆ ಸಂದರ್ಭ, ಆಟ ಆಡುವಂಥ ಸಂದರ್ಭದಲ್ಲಿ ಮತ್ತು ಡೆಸ್ಕ್ಗಳಲ್ಲಿ ಮಕ್ಕಳನ್ನು 3 ಜನ ಅರೇಂಜ್ ಮಾಡೋದಿರಲಿ, ಇದೆಲ್ಲ ಕೂಡ ಎಲ್ಲ ಸ್ಕೂಲ್ಸ್ವರೆಗೂ ಅನ್ವಯಿಸುತ್ತೆ ಅಂತಕ್ಕಂಥದ್ದು ಇದಿಷ್ಟು ಕೂಡ. ಮತ್ತು ಈಗ ನಾವು ಸರ್ಕಾರಿ ಶಾಲೆ ಫಸ್ಟು ನಾನು ತೋರಿಸ್ತೀನಿ. ಅದಾಗಿದ್ದಾದಮೇಲೆ ಅನ್ಎಡೆಡ್ ಸ್ಕೂಲ್ಸು ಮತ್ತು ಏಡೆಡ್ ಸ್ಕೂಲ್ಸ್ದು ಕೂಡ ಟೈಮ್ ಟೇಬಲ್ ಅನ್ನುವಂಥದ್ದನ್ನ ಒಂದು ನೀಡಿದ್ದಾರೆ. ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೋಡೋದಾದರೆ ಸೊ ಇದು 1ನೇ ಪಾಳಿಯ ಅಂತಂದರೆ ಬೆಳಗಿನ ಜಾವದ ಒಂದು ತರಗತಿಗಳು. ಅಂದರೆ 7:50 ಮಧ್ಯಾಹ್ನ 12:20 ಇರ್ತಕ್ಕಂತಹ ಒಂದು ತರಗತಿಗಳನ್ನು ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ಭಾಳ ಕ್ಲೀನಾಗಿ ಕೊಟ್ಟಿದ್ದಾರೆ. ಸೊ 2020-21ನೇ ಸಾಲಿನ ಸಾಮಾನ್ಯ ವೇಳಾಪಟ್ಟಿ 1ನೇ ಪಾಳಿಯ ಇಲ್ಲಿ ಡೇಸ್ ಇದೆ. ಇಲ್ಲಿ ನಲಿ ಕಲಿ ಅನ್ನುವಂಥದ್ದು 1ರಿಂದ 3ನೇ ತರಗತಿಯ ಮಕ್ಕಳಿಗೆ ಈ ಒಂದು ಟೈಮ್ ಟೇಬಲ್ ಅನ್ನುವಂಥದ್ದು ಅನ್ವಯ ಆಗುತ್ತೆ. ಸೊ ಬೆಳಗ್ಗೆ 8 ಗಂಟೆಗೆ 8ರಿಂದ 8:40, 8:40ರಿಂದ 9:20 ನಾನೀಗಾಗಲೇ ಪೀರಿಯಡ್ಸನ್ನು ತಿಳಿಸಿದ್ದೀನಿ. ಒಂದು ಸಲ ನೀವು ನೋಡ್ಕೊಳ್ಬೋದು. ಈಗ ನೋಡಿ ಇಲ್ಲಿ ಫಸ್ಟ್ ಪೀರಿಯಡ್ ಕನ್ನಡ, ಸೆಕೆಂಡ್ ಪೀರಿಯಡ್ ಕನ್ನಡ, ಥರ್ಡ್ ಪೀರಿಯಡ್ ಮ್ಯಾಥ್ಸ್, ನೆಕ್ಸ್ಟ್ ಫೋರ್ತ್ ಪೀರಿಯಡ್ ಮ್ಯಾಥ್ಸು, ನೆಕ್ಸ್ಟ್ ಪರಿಸರ ಅಧ್ಯಯನ ಇಂಗ್ಲೀಷ್. ಇದೇ ರೀತಿಯಾಗಿ ಒಟ್ಟು ಶುಕ್ರವಾರದವರೆಗೆ ಅಂದರೆ ಡೇಸ್ ವೈಸು ನೀವು ನೋಡ್ಬೋದು. ಇಲ್ಲಿ ಒಟ್ಟು ಶುಕ್ರವಾರದವರೆಗೂ ಅದೇ ಒಂದು ಮುಂದುವರಿಯುತ್ತೆ. ಹಾಗೆ ಶನಿವಾರ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಕನ್ನಡ, ಥರ್ಡ್ ಪೀರಿಯಡು ಜೀವನ ವಿಜ್ಞಾನ ಅಥವಾ ಜೀವನ ವಿಜ್ಞಾನ ಮತ್ತು ಫೋರ್ತ್ ಪೀರಿಯಡ್ ಕೂಡ ಕಂಟಿನ್ಯೂ ಆಗುತ್ತೆ. ಮತ್ತು ಪರಿಸರ ಅಧ್ಯಯನ ಮತ್ತು ಇಂಗ್ಲೀಷ್ ಅನ್ನುವಂಥದ್ದು. ಫಸ್ಟ್ ಟು ಥರ್ಡ್ ಸ್ಟ್ಯಾಂಡರ್ಡ್ ಟೈಮ್ ಟೇಬಲನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಲಭ್ಯವಾಗುವ ಅವಧಿಗಳನ್ನು ಕೂಡ ನೀವು ನೋಡ್ಕೊಳ್ಬಹುದು. ಇಲ್ಲಿ ಗಣಿತ ಮತ್ತು ಪ್ರಥಮ ಭಾಷೆ ಕನ್ನಡ ಇರ್ಬೋದು, ಪರಿಸರ ಅಧ್ಯಯನ ಇಂಗ್ಲೀಷ್, ಜೀವವಿಜ್ಞಾನ ಎಲ್ಲದಕ್ಕೂ ಕೂಡ ಎಷ್ಟೆಷ್ಟು ಒಂದು ಅವಧಿಗಳು ಲಭ್ಯವಾಗುತ್ತೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತಕ್ಕಂಥದ್ದು. ಒಟ್ಟಾರೆ ಒಂದು ವೀಕ್ಗೆ 36 ಕ್ಲಾಸಸ್ ಅನ್ನುವಂಥದ್ದು ಸಿಗುತ್ತೆ. ಇದು 1 to 3rd ಸ್ಟ್ಯಾಂಡರ್ಡ್ ಟೈಮ್ ಟೇಬಲು. ಹಾಗೆ ಮುಂದುವರಿತಾ ಅದೇ ಗೌರ್ಮೆಂಟ್ ಸ್ಕೂಲ್ಸ್ಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಹಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಅಂದರೆ 4th ಸ್ಟ್ಯಾಂಡರ್ಡ್ ಆ್ಯಂಡ್ 5th ಸ್ಟ್ಯಾಂಡರ್ಡ್ನ ಒಂದು ಟೈಮ್ ಟೇಬಲನ್ನು ನೋಡೋದಾದರೆ ಅದರ 1ನೇ ಪಾಳಿಯದಲ್ಲಿ ಏನೇನೆಲ್ಲ ಇರುತ್ತೆ ಅಂತಂದರೆ ನೀವು ನೋಡ್ಬೋದು. ಸೋಮವಾರ, ಮಂಗಳವಾರ, ಬುಧವಾರ ಸೊ ವಾರಗಳಲ್ಲಿ ಕೊಟ್ಟಿದ್ದಾರೆ. ಬೆಳಗ್ಗೆ 7:50ರಿಂದ 8 ಗಂಟೆಯವರೆಗೆ ಪ್ರಾರ್ಥನೆ ಅನ್ನುವಂಥದ್ದು ನಡೆಯುತ್ತೆ. ಸೊ 5th ಸ್ಟ್ಯಾಂಡರ್ಡ್ಗೂ ಅದೇ ರೀತಿಯಾಗಿ ನಡೆಯುತ್ತೆ. ಸೊ ಹಾಗೆ ಫಸ್ಟ್ ಪೀರಿಯಡ್ ಕನ್ನಡ ಇರುತ್ತೆ, ಸೆಕೆಂಡ್ ಪೀರಿಯಡ್ ಮ್ಯಾಥ್ಸು, ಥರ್ಡ್ ಪೀರಿಯಡ್ ಇಂಗ್ಲೀಷ್, ಪರಿಸರ ಅಧ್ಯಯನ, ಫೋರ್ತ್ ಪೀರಿಯಡ್, 5th ಪೀರಿಯಡ್ ನಿಮಗೆ ಪರಿಸರ ಅಧ್ಯಯನನೇ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಕನ್ನಡ ಅನ್ನುವಂಥದ್ದು 6th ಪೀರಿಯಡ್ ಬರುತ್ತೆ. ಇದೇ ರೀತಿಯಾಗಿ ನೀವು ನೋಡ್ಬೋದು. ಇದು ನಾನು 4th ಸ್ಟ್ಯಾಂಡರ್ಡ್ನ ಹೇಳ್ತಾ ಇದ್ದೀನಿ. ಸೊ ಹಾಗೆ ಒಂದು ಸಲ ಗಮನಿಸಿ ಎಲ್ಲ ಒಂದು ಪೀರಿಯಡ್ಸ್ ಅನ್ನುವಂಥದ್ದನ್ನ ನೀವು ಗಮನಿಸೋದಾದರೆ ಶನಿವಾರ ಮಾತ್ರ ಸ್ವಲ್ಪ ಚೇಂಜಸ್ ಅನ್ನುವಂಥದ್ದಿದೆ. 5th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಾಗೆ ಕೂಡ ಸ್ವಲ್ಪ ಚೇಂಜಸ್ ಅನ್ನುವಂಥದ್ದಿದೆ. ಊಟದ ವಿರಾಮ ಬಂದು 9:20ರಿಂದ 9:40 ವಿರಾಮ ಅನ್ನುವಂಥದ್ದನ್ನ ಇಲ್ಲಿ ತೋರಿಸಲಾಗಿದೆ. ಟೈಮಿಂಗ್ಸ್ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಕೊಳ್ಬಹುದು ಟೈಮ್ ಟೇಬಲ್ ಅನ್ನುವಂಥದ್ದು ಅಂತ. ಸೊ ಇದರ ಒಂದು ಕ್ಲಿಪ್ಪಿಂಗ್ಸನ್ನು ಕೂಡ ನಾನು ಕೊನೆಯಲ್ಲಿ ಹಾಕ್ತೀನಿ, ನೀವು ಕ್ಲೀನಾಗಿ ಒಂದು ಸಲ ನೋಡ್ಕೊಳ್ಳಿ. ಹಾಗೆ ಸೊ ಇನ್ಸ್ಟಾಗ್ರಾಮಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಹಾಕಿರ್ತೀನಿ, ಅಲ್ಲಿಂದ ಕೂಡ ನೀವು ಇದನ್ನು ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ನಾನು ಇದನ್ನು ಹಾಕಿರ್ತೀನಿ, ಫೇಸ್ಬುಕ್ ಪೇಜನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಹಾಗೆ ಮುಂದುವರಿತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೋಡೋದಾದರೆ ಇದು ಸೆಕೆಂಡ್ ಪಾಳಿಯ ಬರುತ್ತೆ, ಅಂದರೆ ಆಫ್ಟರ್ನೂನ್ ಸೆಷನ್ಗೆ ಬರುತ್ತೆ. ಶಾಲೆಯ ಅಥವಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಒಂದು ಸಾಮಾನ್ಯ ವೇಳಾಪಟ್ಟಿಯನ್ನು ನೋಡೋದಾದರೆ ನೀವಿಲ್ಲಿ ಗಮನಿಸಬಹುದು. ಸೋಮವಾರ, ಮಂಗಳವಾರ, ಬುಧವಾರ ಅಪ್ ಟು ಸ್ಯಾಟರ್ಡೇವರೆಗೂ ಇದೆ. 12:10 to
12:30 ಅನ್ನುವಂಥದ್ದು ಇಲ್ಲಿ ಪ್ರಾರ್ಥನೆ ಅಂತಕ್ಕಂಥದ್ದು. 2 ಕ್ಲಾಸ್ಗೂ ಸಪ್ರೇಟ್ ಟೈಮ್ ಟೇಬಲ್ ಅನ್ನುವಂಥದ್ದಿದೆ, ನೀವು ಗಮನಿಸಬೇಕಿಲ್ಲಿ. 6th ಸ್ಟ್ಯಾಂಡರ್ಡ್ ಸಪ್ರೇಟ್ ಇದೆ, 7th ಸ್ಟ್ಯಾಂಡರ್ಡ್ ಸಪ್ರೇಟ್ ಇದೆ. ಸೊ ಫಸ್ಟ್ ಪೀರಿಯಡ್ ನೀವು ಕನ್ನಡ ಬರುತ್ತೆ 2 ಕ್ಲಾಸ್ಗೆ, ಸೆಕೆಂಡ್ ಪೀರಿಯಡು ಮ್ಯಾಥ್ಸ್ ಬರುತ್ತೆ. ಫುಲ್ ವೀಕ್ ಮ್ಯಾಥ್ಸೇ ಬರುತ್ತೆ 2 ತರಗತಿಗಳಿಗೂ ಕೂಡ. ಇಲ್ಲಿ ಥರ್ಡ್ ಪೀರಿಯಡ್ ಬಂದು ಅದಾಗೋದಕ್ಕಿಂತ ಮುಂಚೆ 1:50ರಿಂದ 2:20 ಇಲ್ಲಿ ಊಟದ ವಿರಾಮ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ನೆಕ್ಸ್ಟು ಥರ್ಡ್ ಪೀರಿಯಡ್ ಅನ್ನುವಂಥದ್ದು 2:20ರಿಂದ 3 ಗಂಟೆವರೆಗೂ ಇಂಗ್ಲೀಷ್ ಅನ್ನುವಂಥದ್ದು ಇರುತ್ತೆ. ಬಟ್ 6th ಸ್ಟ್ಯಾಂಡರ್ಡ್ಗೆ ಸಾಟರ್ಡೆ ಮಾತ್ರ ದೈಹಿಕ ಶಿಕ್ಷಣ ಕಾಣಿಸ್ತಿದೆ. ಬಟ್ 7th ಸ್ಟ್ಯಾಂಡರ್ಡ್ಗೆ ವಿಜ್ಞಾನ ಅನ್ನುವಂಥದ್ದು ಥರ್ಡ್ ಪೀರಿಯಡಲ್ಲಿ ಸಿಗುತ್ತೆ. ಹಾಗೆ 4th ಪೀರಿಯಡನ್ನು ಗಮನಿಸೋದಾದರೆ ಸಾಮಾನ್ಯ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಅಂತಕ್ಕಂಥದ್ದು 6th ಸ್ಟ್ಯಾಂಡರ್ಡ್ಗೆ ಬರುತ್ತೆ. ಅದೇ 7th ಸ್ಟ್ಯಾಂಡರ್ಡ್ಗೆ ಇಂಗ್ಲೀಷ್ ಅನ್ನುವಂಥದ್ದು ಬರುತ್ತೆ. ಸಾಟರ್ಡೆ ಮಾತ್ರ ದೈಹಿಕ ಶಿಕ್ಷಣ PT ಬರುತ್ತೆ. ನೆಕ್ಸ್ಟ್ 5th ಪೀರಿಯಡನ್ನು ನೋಡೋದಾದರೆ 6th ಸ್ಟ್ಯಾಂಡರ್ಡ್ಗೆ ಸೈನ್ಸ್ ಬರುತ್ತೆ, 7th ಸ್ಟ್ಯಾಂಡರ್ಡ್ಗೆ ಹಿಂದಿ ಬರ್ತಾ ಇದೆ. ಸಾಟರ್ಡೆ 7th ಸ್ಟ್ಯಾಂಡರ್ಡ್ಗೆ ದೈಹಿಕ ಶಿಕ್ಷಣನೇ ಕಂಟಿನ್ಯೂ ಆಗುತ್ತೆ. 6th ಪೀರಿಯಡ್ ನೋಡೋದಾದರೆ ಹಿಂದಿ ಅನ್ನುವಂಥದ್ದು ಅಪ್ ಟು ಫ್ರೈಡೇ ಬರುತ್ತೆ. 6th ಸ್ಟ್ಯಾಂಡರ್ಡ್ಗೆ ಬಂದು ದೈಹಿಕ ಶಿಕ್ಷಣ ಬರುತ್ತೆ. ಆದರೆ 7th ಸ್ಟ್ಯಾಂಡರ್ಡ್ಗೆ ಸೋಷಿಯಲ್ ಸೈನ್ಸ್ ಅನ್ನುವಂಥದ್ದು ಫುಲ್ 6 ಡೇಸ್ ಕೂಡ ಬರುತ್ತೆ ಅಂತಕ್ಕಂಥದ್ದು 6th ಪೀರಿಯಡ್ ಅನ್ನುವಂಥದ್ದು. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಸಾಮಾನ್ಯ ವೇಳಾಪಟ್ಟಿ ಅನ್ನುವಂಥದ್ದು. ಸೆಕೆಂಡ್ ಪಾಳಿಯ ಅಥವಾ 2ನೇ ಪಾಳಿಯ ಅಂದರೆ ಮಧ್ಯಾಹ್ನದ ಒಂದು ಸೆಷನ್ ಅನ್ನುವಂಥದ್ದು 6th ಮತ್ತು 7th ಸ್ಟ್ಯಾಂಡರ್ಡು. ಇದರಲ್ಲಿ ಒಟ್ಟಾರೆ ಲಭ್ಯವಾಗ್ತಕ್ಕಂಥ ಅವಧಿಗಳನ್ನು ನೋಡೋದಾದರೆ ಪ್ರಥಮ ಭಾಷೆಗೆ 6, ಇಂಗ್ಲೀಷ್ಗೆ 5, ಹಿಂದಿಗೆ 5, ಗಣಿತಕ್ಕೆ 6, ವಿಜ್ಞಾನಕ್ಕೆ 6, ಸಮಾಜ ವಿಜ್ಞಾನಕ್ಕೆ 6, ದೈಹಿಕ ಶಿಕ್ಷಣಕ್ಕೆ 2 ನಾವು ನೋಡ್ತಿದ್ದೀವಿ ಅಂತಕ್ಕಂಥದ್ದು. ಹಾಗೆ ಇಲ್ಲಿ ಸರ್ಕಾರಿ ಅನುದಾನ ರಹಿತ ಪ್ರೌಢಶಾಲೆಗಳ ಒಂದು ಅನುಬಂಧವನ್ನು ಗಮನಿಸೋದಾದರೆ ಇದರ ಟೈಮ್ ಟೇಬಲ್ ನೀವೆಲ್ಲರೂ ಕೂಡ ಆಗಲಿಂದ ವೆಯ್ಟ್ ಮಾಡ್ತಿದ್ದೀರಾ. ಸೊ ಇದರ ಒಂದು ಟೈಮ್ ಟೇಬಲ್ ಹೇಗಿರುತ್ತಪ್ಪ ಅಂತಂದರೆ ಇಲ್ಲಿ 8, 9, 10ನೇ ತರಗತಿಗಳ ಒಂದು ಟೈಮ್ ಟೇಬಲ್ ಅನ್ನುವಂಥದ್ದನ್ನು ನೋಡೋದಾದರೆ 2020-21ನೇ ಸಾಲಿನ ವೇಳಾಪಟ್ಟಿ ಇಲ್ಲಿ ವಾರಗಳು. ಸೊ ಬೆಳಗಿನ ಪಾಳಿಯದಲ್ಲಿ ಏನಾದರೂ ನೀವು ಸ್ಕೂಲ್ ನಡೆಸ್ತೀವಿ ಅನ್ನೋದಾದರೆ ಬರೀ 8th, 9th, 10th ಕೆಲವೊಂದು ಏಡೆಡ್ ಸ್ಕೂಲ್ಸ್ ಇರುತ್ತೆ. ಸೊ ಅಂಥ ಶಾಲೆಗಳು ನೀವೇನಾದರೂ ಬೆಳಗ್ಗೆ ಸ್ಕೂಲ್ಸ್ ಅನ್ನುವಂಥದ್ದನ್ನ ನಡೆಸ್ತೀರಾ ಅನ್ನೋದಾದರೆ 7:50ಗೆ ಸ್ಕೂಲ್ ಅನ್ನುವಂಥದ್ದು ಸ್ಟಾರ್ಟ್ ಮಾಡಿದ್ರೆ 7:50 to 8 o'clock ಪ್ರಾರ್ಥನೆ ಇರುತ್ತೆ. ಫಸ್ಟ್ ಪೀರಿಯಡ್ 8ರಿಂದ 8:40 ನೋಡೋದಾದರೆ ಸೋಮವಾರ ಗಣಿತ, ಅದೇ ಫಸ್ಟ್ ಪೀರಿಯಡು ಮಂಗಳವಾರ ಇಂಗ್ಲೀಷ್, ಬುಧವಾರ ವಿಜ್ಞಾನ ಇರುತ್ತೆ. ಸೊ ಗುರುವಾರ ಗಣಿತ, ಶುಕ್ರವಾರ ವಿಜ್ಞಾನ, ಸೊ ಶನಿವಾರ ಅನ್ನುವಂಥದ್ದು ಇಂಗ್ಲೀಷನ್ನು ನಾವು ನೋಡ್ಬೋದು ಫಸ್ಟ್ ಪೀರಿಯಡ್. ಸೆಕೆಂಡ್ ಪೀರಿಯಡ್ಡು ನೀವು ನೋಡೋದಾದರೆ ಮಂಡೇ ಬಂದು ಹಿಂದಿ, ಹಾಗೆ ಮಂಗಳವಾರ ಸಮಾಜ ವಿಜ್ಞಾನ, ಕನ್ನಡ, ಬುಧವಾರ ಗುರುವಾರ ಬಂದು ಹಿಂದಿ, ಹಾಗೆ ಶುಕ್ರವಾರ ಬಂದು ಕನ್ನಡ, ಸಮಾಜ ವಿಜ್ಞಾನ, ಶನಿವಾರ ಬರುತ್ತೆ. ಸೊ 9:20ರಿಂದ 9:40 ಒಂದು ಬ್ರೇಕ್ ಅನ್ನುವಂಥದ್ದು ಇರುತ್ತೆ. ಸೊ ಅದಾದ ನಂತರ 9:40ರಿಂದ 10:20 ನೀವು ನೋಡ್ಕೊಳ್ಬೋದು. ಇಲ್ಲಿ ವಿಜ್ಞಾನ, ಗಣಿತ, ಇಂಗ್ಲೀಷ್, ಸಮಾಜ ವಿಜ್ಞಾನ, ಇಂಗ್ಲೀಷ್, ಗಣಿತ ಹೀಗಿದೆ. ನೆಕ್ಸ್ಟು 10:20 ಕೂಡ 11 o'clock ನೀವು ನೋಡ್ಕೊಳ್ಬೋದು. ಇಂಗ್ಲೀಷ್, ಕನ್ನಡ, ಮ್ಯಾಥ್ಸ್, ಕನ್ನಡ, ಗಣಿತ, ಕನ್ನಡ ಅನ್ನುವಂಥದ್ದನ್ನ ನಾವು ನೋಡ್ತಿದ್ದೀವಿ. ಹಾಗೆ 11 to 11:40 ನೋಡೋದಾದರೆ ಸಮಾಜ ವಿಜ್ಞಾನ, ವಿಜ್ಞಾನ, ಹಿಂದಿ, ದೈಹಿಕ ಶಿಕ್ಷಣ, ಸಮಾಜ ವಿಜ್ಞಾನ ಹಾಗೂ ವಿಜ್ಞಾನವನ್ನು ನಾವು ಗಮನಿಸ್ಬೋದು ಇಲ್ಲಿ. ಹಾಗೆ 11:20ರಿಂದ ನೋಡೋದಾದರೆ 11:40ರಿಂದ 12:20 ನೋಡೋದಾದರೆ ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ, ಹಿಂದಿ, ಗ್ರಂಥಾಲಯ, ಇಷ್ಟು ಒಂದು ಟೈಮ್ ಟೇಬಲ್ ಅನ್ನುವಂಥದ್ದು ಅಂದರೆ ಡೈಲಿ ಚೇಂಜಸ್ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ 8th, 9th, 10th ಮೊದಲನೇ ಪಾಳ್ಯದಲ್ಲಿ ಏನಾದರೂ ನೀವು ಸ್ಕೂಲನ್ನು ನಡೆಸೋದಾದರೆ. ಇಲ್ಲಿ ಒಟ್ಟಾರೆ ಲಭ್ಯವಾಗ್ತಕ್ಕಂಥದ್ದನ್ನ ನೋಡೋದಾದರೆ ಪ್ರಥಮ ಭಾಷೆಗೆ ಕನ್ನಡಕ್ಕೆ ಅಂದರೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್, ನೀವು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡಿರ್ಬೋದು, ಯಾವುದಾದ್ರೂ ತೊಗೊಂಡಿರ್ಬೋದು. ಫಸ್ಟ್ ಲ್ಯಾಂಗ್ವೇಜ್ಗೆ 6, ದ್ವಿತೀಯ ಭಾಷೆಗೆ 5, ತೃತೀಯ ಭಾಷೆಗೆ 5, ಗಣಿತಕ್ಕೆ 6, ವಿಜ್ಞಾನಕ್ಕೆ 6, ಸಮಾಜ ವಿಜ್ಞಾನಕ್ಕೆ 6, ದೈಹಿಕ ಶಿಕ್ಷಣಕ್ಕೆ 1, ಗ್ರಂಥಾಲಯ ಅಥವಾ ಕಂಪ್ಯೂಟರ್ಗೆ 1, ಒಟ್ಟಾರೆ 36 ಕ್ಲಾಸಸ್ ಅನ್ನುವಂಥದ್ದು ಫರ್ ವೀಕ್ ನಿಮಗೆ ಸಿಗುತ್ತೆ ಅಂತ ನೀವೊಂದು ಗಮನಿಸಿ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಸಾಟರ್ಡೆ ಅನ್ನುವಂಥದ್ದು ಫುಲ್ ಡೇ ಕಾಣಿಸ್ತಿದೆ ನಮಗೆ. ಸೊ ಯಾಕಪ್ಪ ಇದು ಅಂತಂದರೆ, ಸೊ ನಮ್ಮ ಶಿಕ್ಷಣ ಸಚಿವರು ಮತ್ತು ಕೆಲವೊಂದು ಮುಖ್ಯ ಶಿಕ್ಷಣ ತಜ್ಞರೆಲ್ಲ ಕೂಡ ಸ್ವಲ್ಪ ಒಂದು ಪಠ್ಯ ವಸ್ತುವನ್ನು ಕಡಿಮೆ ಮಾಡಬೇಕು ಅಂತ ನೋಡಿದಾಗ ಅಲ್ಲಿ ಒಪ್ಪದೆ, ಸೊ ಯಾಕೆ ಸಾಟರ್ಡೆ ಕ್ಲಾಸಸ್ ಹಾಫ್ ಡೇ ಮಾಡೋ ಬದಲು ಫುಲ್ ಡೇ ಮಾಡ್ಕೊಳ್ಳೋದಾದರೆ ಅದನ್ನು ಮ್ಯಾನೇಜ್ ಮಾಡ್ಬೋದು. ಯಾಕೆ ಅಂತಂದರೆ ಒಂದು ವೇಳೆ ನಾವು ಪಠ್ಯ ವಸ್ತುವನ್ನು ಕಡಿಮೆ ಮಾಡಿದ್ರೆ ಅದು ಕ್ವಾಲಿಟಿ ಕಳ್ಕೊಳ್ಳುತ್ತೆ ಅನ್ನುವಂಥ ಉದ್ದೇಶದಿಂದ ಅದನ್ನು ಬೇಡ ಅಂತ ನಿರ್ಧಾರ ಮಾಡಿ ಸಾಟರ್ಡೆ ಫುಲ್ ಕ್ಲಾಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸೊ ಹಾಗೆ ಇದೇ ಒಂದು ಆಫ್ಟರ್ನೂನನ್ನು ಮಾಡೋದಾದರೆ ನೀವು 8th, 9th, 10th ಸೊ ಅದಕ್ಕೆ ನೀವು ನೋಡೋದಾದರೆ 12:10ರಿಂದ 12:30
ಪ್ರಾರ್ಥನೆ ಅನ್ನುವಂಥದ್ದು ನಡೆಯುತ್ತೆ. 12:30ರಿಂದ 1:10ರವರೆಗೆ ಪೀರಿಯಡ್ಸನ್ನು ನೋಡೋದಾದರೆ ಸೊ ಡೈಲಿ ಚೇಂಜಸ್ ಅನ್ನುವಂಥದ್ದು ಇರುತ್ತೆ. ಫಸ್ಟ್ ಪೀರಿಯಡ್ ಸೋಮವಾರ ಕನ್ನಡ, ಮಂಗಳವಾರ ಗಣಿತ, ಇಂಗ್ಲೀಷ್ ಬುಧವಾರ, ಸಮಾಜ ವಿಜ್ಞಾನ ಅನ್ನುವಂಥದ್ದು ಗುರುವಾರ ಬರುತ್ತೆ, ಶುಕ್ರವಾರ ವಿಜ್ಞಾನ, ಶನಿವಾರ ಹಿಂದಿಯನ್ನು ನೋಡ್ಬೋದು. ಹಾಗೆ ಸೆಕೆಂಡ್ ಪೀರಿಯಡ್ ಮ್ಯಾಥ್ಸ್, ಕನ್ನಡ, ಸೈನ್ಸ್, ಇಂಗ್ಲೀಷ್, ಸೋಷಿಯಲ್ ಸೈನ್ಸ್, ಮ್ಯಾಥ್ಸನ್ನು ನಾವು ನೋಡ್ತಿದ್ದೀವಿ. ನೆಕ್ಸ್ಟು 1:50ರಿಂದ 2:20ರವರೆಗೆ ಊಟದ ವಿರಾಮವನ್ನು ನಾವು ನೋಡ್ತೀವಿ. ಹಾಗೆ 2:20ರಿಂದ 3:03ರವರೆಗೆ ಇಂಗ್ಲೀಷ್, ಸೈನ್ಸ್, ಮ್ಯಾಥ್ಸ್, ವಿಜ್ಞಾನ, ಕನ್ನಡ ಮತ್ತು ಸಮಾಜ ವಿಜ್ಞಾನವನ್ನು ನಾವು ನೋಡ್ತಿದ್ದೀವಿ. ಹಾಗೆ 3ರಿಂದ 3:40ರವರೆಗೆ ಸೋಷಿಯಲ್ ಸೈನ್ಸ್, ಇಂಗ್ಲೀಷ್, ಹಿಂದಿ, ಕನ್ನಡ, ಮ್ಯಾಥ್ಸ್, ಕನ್ನಡ ಅಂತಕ್ಕಂಥದ್ದನ್ನ ನೋಡೋದಾದರೆ ಫಿಫ್ತ್ ಪೀರಿಯಡ್ 3:40ರಿಂದ 4:20ರವರೆಗೆ ನಡೆಯುತ್ತೆ. ಹಿಂದಿ, ದೈಹಿಕ ಶಿಕ್ಷಣ, ಸಮಾಜ ವಿಜ್ಞಾನ, ಗಣಿತ, ಇಂಗ್ಲೀಷ್ ಮತ್ತು ವಿಜ್ಞಾನ ಅಂತಕ್ಕಂಥದ್ದನ್ನ ನಾವು ನೋಡ್ತಿದ್ದೀವಿ. ನೆಕ್ಸ್ಟ್ ಸಿಕ್ಸ್ತ್ ನಾವು ನೋಡೋದಾದರೆ 4:20 to 5 o'clockವರೆಗೂ ಇರುತ್ತೆ. ಸೊ ವಿಜ್ಞಾನ, ಹಿಂದಿ, ಕನ್ನಡ, ಸಮಾಜ ವಿಜ್ಞಾನ, ಹಿಂದಿ, ಗ್ರಂಥಾಲಯ ಅಂತಕ್ಕಂಥದ್ದನ್ನ ನಾವು ನೋಡ್ತಿದ್ದೀವಿ. ಒಟ್ಟಾರೆ ಲಭ್ಯವಾಗ್ತಕ್ಕಂತಹ ಒಂದು ಪೀರಿಯಡ್ಸನ್ನು ಗಮನಿಸೋದಾದರೆ ಫಸ್ಟ್ ಲ್ಯಾಂಗ್ವೇಜ್ ಅದು ಕನ್ನಡ, ಇಂಗ್ಲೀಷ್ ಯಾವುದಾದ್ರೂ ಇರ್ಬೋದು, 6 ಪೀರಿಯಡ್. ಸೆಕೆಂಡ್ ಲ್ಯಾಂಗ್ವೇಜ್ಗೆ 5, ತೃತೀಯ ಭಾಷೆಗೆ 5, ಗಣಿತಕ್ಕೆ 6, ವಿಜ್ಞಾನಕ್ಕೆ 6, ಸಮಾಜ ವಿಜ್ಞಾನಕ್ಕೆ 6, ದೈಹಿಕ ಶಿಕ್ಷಣಕ್ಕೆ 1, ಗ್ರಂಥಾಲಯ ಅಥವಾ ಕಂಪ್ಯೂಟರ್ಗೆ 1. ಒಟ್ಟಾರೆ 36 ಪೀರಿಯಡ್ಸ್ ಫರ್ ವೀಕ್ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು ಅಂತ. ಇದಿಷ್ಟು ಕೂಡ ಒಂದು ಗೌರ್ನಮೆಂಟ್ ಅನ್ಎಡೆಡ್ ಅಥವಾ ಅನುದಾನ ರಹಿತ ಹೈಸ್ಕೂಲ್ಗೆ 8th, 9th, 10th ಒಂದು ಟೈಮ್ ಟೇಬಲ್ ಆಗಿದೆ ಅಂತಕ್ಕಂಥದ್ದು ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಟೈಮ್ ಟೇಬಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಗೌರ್ಮೆಂಟ್ ಸ್ಕೂಲ್ಸ್ ಟೈಮ್ ಟೇಬಲ್ಸ್ ಇರ್ಬೋದು ಅಥವಾ ಅನ್ಎಡೆಡ್ ಸ್ಕೂಲ್ಸ್ ಟೈಮ್ ಟೇಬಲ್ಸ್ ಇರ್ಬೋದು, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ತಿಳಿಸಿದ್ದೀವಿ. ಸೊ ಹಾಗೆ ಸರ್ಕಾರ ಅನ್ನುವಂಥದ್ದು ನೀಡಿರ್ತಕ್ಕಂಥ ಗೈಡ್ಲೈನ್ಸನ್ನು ಕೂಡ ನಾನು ಕೂಲಂಕುಷವಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೊಮ್ಮೆ ನಾನು ಹೇಳ್ತಿದ್ದೀನಿ, ಸತೀಶ್ ಆಲ್ ಇನ್ ಒನ್ ಕನ್ನಡ ಅನ್ನುವಂತಹ ಒಂದು ಫೇಸ್ಬುಕ್ ಪೇಜು ಮತ್ತು ಇನ್ಸ್ಟಾಗ್ರಾಮಲ್ಲಿ ಇವೆಲ್ಲ ಒಂದು ಮಾಹಿತಿಯ ಒಂದು ವೇಳಾಪಟ್ಟಿಯನ್ನು ನಾನೆಲ್ಲ ಹಾಕಿರ್ತೀನಿ. ಸೊ ನೀವು ಅದನ್ನು ಹೋಗಿ ಅಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಒಂದು ಉತ್ತಮವಾದಂಥ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್.